SK ಸೂಪರ್ TMT, ದ ಲಾಂಗ್ ಲೈಫ್ TMT. ಜಾನಕಿ ಅಮ್ಮನವರನ್ನ ನೆನಪಿಸಿಕೊಳ್ಳೋದಕ್ಕೆ ಹಿರಿಯ ನಟಿ ಆಗಿರುವಂಥ ಸುಧಾರಾಣಿ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸುಧಾರಾಣಿ ಅವರೇ. ನಮಸ್ಕಾರ. ಜಾನಕಿ ಅಮ್ಮ ಇನ್ನಿಲ್ಲ ಅನ್ನೋದನ್ನ ಯಾರಿಗೂ ಕೂಡ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೀವು ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಅವರನ್ನ? ಇತ್ತೀಚೆಗೆ ಒಂದು ಸುಮಾರು ತಿಂಗಳ ಹಿಂದೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ ಮೈಸೂರಲ್ಲಿ, ಅವ್ರ ಮನೇಲಿ. ನನಗೇನು ಇತ್ತು ಅಂತಂದರೆ, ಇವತ್ತು ನಾನು ಈ ಒಂದು ಕಲಾವಿದೆಯಾಗಿ ಈ ಒಂದು ಸ್ಥಾನಕ್ಕೆ ಬರಬೇಕು ಅಂದರೆ ಅದ್ರ ಹಿಂದೆ ತುಂಬ ಜನದ ಶ್ರಮ ಇದೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕೆಲವೊಂದು ಸತಿ ಏನಾಗುತ್ತೆ, ಈ ಥರ ನಾವು ಅವ್ರನ್ನ ನೇರ ಮೀಟ್ ಮಾಡಲ್ಲ. ಇವಾಗ ನಮ್ಮ ಆರ್ಟಿಸ್ಟ್ಗಳು ಅಂದರೆ ಎಲ್ಲೋ ಒಂದು ಕಡೆ ಸಿಗ್ತಾರೆ. ಈ ಥರ ಪ್ಲೇಬ್ಯಾಕ್ ಸಿಂಗರ್ಸ್ ಇರ್ಬೋದು, ನಿರ್ದೇಶಕರು ಇರ್ಬೋದು, ಎಷ್ಟೋ ಸತಿ ಉದ್ದೇಶಪೂರ್ವಕವಾಗಲ್ಲ, ಎಲ್ಲೋ ಒಂದು ಕಡೆ ಅದು ಆ ಡಿಸ್ಟೆನ್ಸ್ ಇರುತ್ತೆ, ಬೆಳೆದ್ಬಿಡುತ್ತೆ. ಸೊ ಹಾಗಾಗಿ ಅವ್ರನ್ನೆಲ್ಲರೂ ಯಾರು ಇದಕ್ಕೆಲ್ಲ ಒಂದು ಏನಂತಾರೆ ಕಾರಣಕರ್ತರು ಅಂತ ಹೇಳ್ಬೋದು, ಅವ್ರನ್ನೆಲ್ಲರೂ ಮೀಟ್ ಮಾಡಿ ಒಂದು ಸತಿ ಅವ್ರ ಆಶೀರ್ವಾದ ತೊಗೊಂಬರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆವಾಗ ಅದರಲ್ಲಿ ಫಸ್ಟು ಇದಿದ್ದೆ ಜಾನಕಿ ಅಮ್ಮ ಅವರು. ಏಕೆಂದರೆ ಅವ್ರು ಹಾಡಿರೋಂಥ 22 ಹಾಡಿಗೆ ಕನ್ನಡ, ತೆಲುಗು, ಮಲಯಾಳಂ, ತಮಿಳ್, ಈ ಎಲ್ಲ ಭಾಷೆಯಲ್ಲೂ ನಾನು ನಟಿಸಿರೋ ಸಿನಿಮಾಗಳಿಗೆ ಹಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹುಡುಕಿ ಮೈಸೂರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದೆ. ನಿಜವಾಗ್ಲೂ ಅದೊಂದು ಏನಂತಾರೆ, ಒಂದು ದೇವರೇ ಪ್ರತ್ಯಕ್ಷವಾಗಿ ಭೂಮಿಗೆ ಬಂದರೆ ಹೇಗಿರುತ್ತೋ ಅಂಥ ಒಂದು ಅನುಭವ ಆಯಿತು. ಆಲ್ಮೋಸ್ಟ್ ಅವತ್ತು ಅವ್ರ ಜೊತೆ ಒಂದು ಅರ್ಧ ದಿನದ ಮೇಲೆ ಕಾಲ ಕಳೆದಿದ್ದೀನಿ. ಅವರ ಅನುಭವಗಳನ್ನ, ಅವರ ಒಂದು ಈಗಿನ ಅವರ ದಿನಚರಿ ಏನಿದೆ, ಲೈಫ್ ಸ್ಟೈಲ್ ಏನಿದೆ ಅದನ್ನೆಲ್ಲ ಹೇಳ್ಕೊತಾ ಇದ್ರು. ಆಮೇಲೆ ಅವ್ರಿಗೆ ಆ ಸಾಂಗ್ ಹಾಡಿದಾಗ ಕೆಲವೊಂದು ಎಲ್ಲನೂ ಅವ್ರಿಗೆ ನೆನಪಿತ್ತು. ಅದೇ ತುಂಬ ಆಶ್ಚರ್ಯದ ವಿಷಯ. ಅವರು ಎಷ್ಟು ಸಾವಿರಾರು ಹಾಡುಗಳು ಹೇಳಿದ್ದಾರೆ, ಎಷ್ಟೊಂದು ಕಲಾವಿದ್ರಿಗೆ ಹಾಡಿದ್ದಾರೆ. ಆದರೆ ಪ್ರತಿಯೊಬ್ಬರೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಬರೀ ನಾನು ಹೋದೆ ಹಾಗೆ ಅಂತಲ್ಲ, ಬೇರೆ ಬೇರೆಯವ್ರ ಬಗ್ಗೆನೂ ಎಲ್ಲ ಹೇಳ್ತಾ ಇದ್ರು, ಆ ಹಾಡು ಹಾಡಿದ್ದೀನಿ ಈ ಥರ ಅಂತಲ್ಲ. ಸೊ ನಿಜವಾಗ್ಲೂ ಅದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ಎಸ್ ಮೇಡಮ್, ನೀವು ಆ್ಯಕ್ಟ್ ಮಾಡಿರುವಂಥ ಮನೆ ದೇವರು ಸಿನಿಮಾದಲ್ಲಿ ಅವರೊಂದು ಹಾಡನ್ನು ಹಾಡಿರ್ತಾರೆ. ಬಟ್ ಅದರಲ್ಲಿ ಒಂದು ಮಗು ರೀತಿಯೂ ಹಾಡಿರ್ತಾರೆ, ಜೊತೆಗೆ ಆ ಫೀಮೇಲ್ ವರ್ಷನನ್ನು ಕೂಡ ಹಾಡಿರ್ತಾರೆ. ಸೊ ಅದು ಅವರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಅದನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಅವರು ನಿಜ ಜೀವನದಲ್ಲಿ ಅವರು ನಿಜವಾಗ್ಲೂ ಒಂದು ಮಗುನೇ. ಒಂದೊಂದ್ಸತಿ ಮಕ್ಳಿಗಾದ್ರೂ ಒಂದು ಸ್ವಲ್ಪ ಬುದ್ಧಿ ಬೇರೆ ಥರ ಏನಾದರೂ ಒಂಚೂರಿಗೆ ಏನಾದರೂ ಕೆಟ್ಟತನ ಗೊತ್ತಾಗ್ಬೋದೇನೋ. ಆದರೆ ಜಾನಕಿ ಅಮ್ಮ ಅಂತೂ ನಿಜವಾಗ್ಲೂ ಅಷ್ಟು ಸ್ವಚ್ಛ, ಅಷ್ಟು ಪ್ಯೂರ್ ಹಾರ್ಟೆಡ್ ಹೃದಯ ಅವ್ರದ್ದು. ನಿಜವಾಗ್ಲೂ ಮಗು ಥರನೇ ಅವ್ರು ಮಾತಾಡ್ತಾ ಇದ್ದಿದ್ದ ರೀತಿ ಇರ್ಬೋದು, ಅವರು ಎಲ್ಲರನ್ನು ಪ್ರೀತಿಸೋ ರೀತಿ ಇರ್ಬೋದು, ಅವ್ರ ಮನೆಗೆ ಹೋದಾಗ ಪ್ರತಿಯೊಬ್ಬರ ಬಗ್ಗೆ ವಿಚಾರಿಸ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ಗಳು ಶೇರ್ ಮಾಡೋದಿರ್ಬೋದು, ನಾವು ಹೋದವ್ರನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು. ನಿಜವಾಗ್ಲೂ ಅದು ಪ್ರೀತಿ ಅಂದರೆ ಏನು, ಪ್ರೀತಿ ಒಬ್ರಿಗೆ ನಾವು ಹೇಗೆ ಕೊಡಬೇಕು, ಅದನ್ನು ನಿಜವಾಗ್ಲೂ ಅವರಿಂದನೇ ಕಲಿಬೇಕಾದಂಥ ವಿಷಯ ಅದು. ಖಂಡಿತವಾಗ್ಲೂ 6 ದಶಕಗಳ ಕಾಲ ಸಂಗೀತ ಲೋಕವನ್ನು ಆಳಿದ್ರು ಕೂಡ ಯಾವತ್ತೂ ಅವರು ಡೌನ್ ಟು ಅರ್ತ್ ಆಗೇ ಇದ್ರು. ಯಾವತ್ತೂ ನನಗೆ ನಾನು ಅಂಥ ಸಿಂಗರ್ ಇಂಥ ಸಿಂಗರ್ ಅಹಂ ಬಿಹಮನ್ನು ಯಾರ ಮುಂದೆನೂ ತೋರಿಸ್ತವ್ರೆ ಅಲ್ಲ. ಸೊ ಅಂಥ ಒಂದು ಅದ್ಭುತ ಕಲಾವಿದ ಅಂತಾನೆ ಹೇಳ್ಬೋದಲ್ವಾ ಮೇಡಮ್? ಖಂಡಿತವಾಗ್ಲೂ ಐ ಥಿಂಕ್ ಅವರ ಡಿಕ್ಷನರಿನಲ್ಲಿ ಈ ಏನಂತಾರೆ ಅಹಮ್ಮು, ಈಗೋ, ಅಹಂಕಾರ, ಅದು ಯಾವುದು ಅವ್ರ ಡಿಕ್ಷನರಿಲಿ ಖಂಡಿತವಾಗ್ಲೂ ಇತ್ತಿಲ್ಲ. ಐ ಥಿಂಕ್ ಅವ್ರಿಗೆ ಆ ಪದದ ಅರ್ಥವೂ ಗೊತ್ತಿರಲಿಲ್ಲ. ಅಂಥ ಒಂದು ಪದಗಳಿದೆ ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲ, 100% ಅವ್ರಿಗೆ ಗೊತ್ತಿದ್ದಿದ್ದು ಒಂದೇ, ಅವರ ಕೆಲಸಕ್ಕೆ ಪೂರ್ತಿ ನ್ಯಾಯ ಸಲ್ಲಿಸೋದು, ಆಮೇಲೆ ಎಲ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋದು, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದು. ಅವ್ರಿಗೆ ಆ ಪ್ರೀತಿ ಅನ್ನೋದೊಂದೇ, ಅವ್ರು ಈ ತಲೆಯಿಂದ ಉಂಗುಷ್ಟದವರೆಗೂ ಅವ್ರ ದೇಹದಲ್ಲಿ ಬರೀ ಪ್ರೀತಿ ತುಂಬಿತ್ತು. ಪ್ರತಿಯೊಬ್ಬರ ಬಗ್ಗೆನೂ ಒಂದು ಒಳ್ಳೆ ಭಾವನೆ, ಒಳ್ಳೆ ಕಾಳಜಿ, ಅಷ್ಟೇ ಅವರಲ್ಲಿದ್ದಿದ್ದು. ಓಕೆ. ಇವಾಗಿನ ಗಾಯಕರು ಜಾನಕಿ ಅಮ್ಮನಿಂದ ಏನಾದರೂ ಒಂದು ಅಂಶನ ಕಲಿಬೇಕು ಅಂತ ಹೇಳಿದರೆ ಏನು ಕಲಿಬೋದು ಅನಿಸುತ್ತೆ ನಿಮಗೆ? ಅಫ್ಕೋರ್ಸ್ ಅವರು ಏನಂತಾರೆ, ಸಂಗೀತಕ್ಕೆ
ಸರಸ್ವತಿನೇ ಅವರಲ್ಲಿ ನಾವು ಕಾಣ್ಬೋದು. ಆ ಥರ ಟ್ಯಾಲೆಂಟು ಮತ್ತೆ ಯಾರಾದರೂ ಹಂಗೆ ಹುಟ್ಟು ಬರ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಅವರಿಂದ ಕಲಿಬೇಕಾಗಿದ್ದೇನು ಅಂದರೆ, ಹೇಗೆ ನಾವು ಒಂದು ಏನಂತಾರೆ ಹಂಬಲ್ ಆಗಿರಬೇಕು. ನಾವು ಏನೇ ಸಂಪಾದನೆ ಮಾಡ್ಬೋದು, ಎಷ್ಟೇ ಯಶಸ್ಸು, ಕೀರ್ತಿ, ಹಣ ಎಲ್ಲ ಗಳಿಸ್ಬೋದು, ಆದರೆ ಹೋಗುವಾಗ ಅದು ಯಾವುದು ತೊಗೊಂಡು ಹೋಗಲ್ಲ. ಅದು ಅವ್ರು ಚೆನ್ನಾಗಿ ಅರ್ಥಕೊಂಡಿದ್ರು. ನಾವು ಎಲ್ಲರ ಜೊತೆ ಹೇಗೆ ಪ್ರೀತಿಯಿಂದ, ಒಂದು ಸಂಯಮದಿಂದ, ಒಂದು ಅಭಿಮಾನದಿಂದ ನಡ್ಕೋತೀವೋ ಅದೇ ಕೊನೆವರೆಗೂ ನಮ್ಮ ಜೊತೆ ಉಳಿಯೋದು. ಅದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕಲಿಬೇಕಾದಂಥ ವಿಷಯ. ಅವ್ರನ್ನ ಯಾರೇ ಮೀಟ್ ಮಾಡಿರಲಿ ಅವ್ರು ಖಂಡಿತವಾಗ್ಲೂ ಈ ವಿಷಯನ ಒಪ್ಕೋತಾರೆ. ಏಕೆಂದರೆ ಅಷ್ಟು ಅವ್ರಿಗೆ, ಅದೇ ಹೇಳಿದ್ನಲ್ಲ, ಅವರು ಪೂರ್ತಿ ಅವರು ಜಾನಕಿ ಅಮ್ಮ ಅಂತಂದರೆ ಪ್ರೀತಿ ಅಷ್ಟೇ. ಖಂಡಿತವಾಗ್ಲೂ ಜಾನಕಿ ಅಮ್ಮನ ನೆನಪು ಮಾಡ್ಕೊಳ್ಳೋ ಹಾಗೆ ತಾವೇನಾದರೂ ಒಂದು ಹಾಡನ್ನು ಹಾಡ್ಬೋದಾ, ಟ್ರೈ ಮಾಡ್ಬೋದಾ? ಇಲ್ಲ ಖಂಡಿತ ದಯವಿಟ್ಟು ಬೇಡ. ನಾನು ಯಾವತ್ತೂ ನಾನು ಹಾಡೋದಕ್ಕೆಲ್ಲ ಅಟೆಂಪ್ಟ್ ಮಾಡಿಲ್ಲ, ನಂಗೆ ಬರಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಅವರು ಸಾರಿ. ಓಕೆ, ತಾವು ಅವರನ್ನ ಭೇಟಿ ಮಾಡಿದಾಗ ಅಮ್ಮ ಹೇಗಿರ್ತಾ ಇದ್ರು, ತಮ್ಮ ಜೊತೆ ಹೇಗೆ ನಡ್ಕೊಳ್ತಾ ಇದ್ರು? ಅದೇ ಹೇಳಿದ್ನಲ್ಲ, ತುಂಬ ಪ್ರೀತಿ. ಏನಂತಾರೆ, ಅವರೇ ನಾಪ್ಸಿದ್ರು. ನಾನು ನಿನ್ಗೆ ಆ ಹಾಡು ಹೇಳಿದ್ದೀನಿ, ಒಂದು ಮಲಯಾಳಂ ಸಿನಿಮಾ ಹಾಡು. ಆವಾಗಲೂ ಅದು ಫಸ್ಟ್ ಟೈಮ್ ಅದನ್ನು, ಸೆಕೆಂಡ್ ಟೈಮ್ ಅದು ರೆಕಾರ್ಡ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಸಿನಿಮಾಗೆ ಉಪಯೋಗಿಸಿದಂಥ ಸಾಂಗು. ಸೊ ಫಸ್ಟ್ ಟೈಮು ನಾನೇ ಹಾಡಿದ್ದೆ, ಆ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡಿಕೊಂಡ್ರು. ಸೆಕೆಂಡ್ ಟೈಮ್ ಅವ್ರು ಹಾಡಿದಾಗ, ಆಮೇಲೆ ಅವರೆಲ್ಲರೂ ಯಾರ್ಯಾರು ಹೋಗ್ತಾ ಇದೀವಿ ಅಂತೆಲ್ಲ ತಿಳ್ಕೊಂಡಿದ್ರು. ಪ್ರತಿಯೊಬ್ಬರಿಗೂ, ನಾವೊಂದು 3-4 ಜನ ಹೋಗಿದ್ವಿ, ಪ್ರತಿಯೊಬ್ಬರಿಗೂ ಅವ್ರಿಗೆ ಸೂಟ್ ಆಗೋವಂಥ ಗಿಫ್ಟ್ಗಳು, ಅವ್ರಿಗೆ ಸರಿ ಹೊಂದೋವಂಥ ಗಿಫ್ಟ್ಗಳು. ಇವಾಗ ಕೆಲವು ಸತಿ ಕೆಲವು ಗಿಫ್ಟ್ಗಳು ಕೊಡ್ತಾರೆ, ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಕೊಟ್ಟಿದ್ದಾರಲ್ಲ ಅಂತ ಇಟ್ಕೋಬೇಕಾಗತ್ತೆ, ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದಾರೆ ಅಂತ. ಆದರೆ ಜಾನಕಿ ಮಹಲ್ ಹಂಗಲ್ಲ. ಯಾರು ಬಂದಿದ್ದಾರೆ, ಅವ್ರಿಗೆ ಏನು ಕೊಟ್ಟರೆ ಸೂಟ್ ಆಗುತ್ತೆ, ಅವ್ರು ಅದನ್ನು ಉಪಯೋಗಿಸ್ತಾರ, ಉಪಯೋಗಕ್ಕೆ ಬರೋ ಅಂಥ ವಸ್ತುಗಳನ್ನ. ನಿಜವಾಗ್ಲೂ ಅಷ್ಟೊಂದು ದೊಡ್ಡ ಮನಸ್ಸು ಯಾರಿಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸ್ಟೇಚರ್ಗೆ ಅವರಿದ್ದಂಥ ಒಂದು ವ್ಯಕ್ತಿತ್ವಕ್ಕೆ ಖಂಡಿತವಾಗ್ಲೂ ಊಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟು ಡೌನ್ ಟು ಅರ್ತ್ ಅವರು. ಖಂಡಿತವಾಗ್ಲೂ ಜಾನಕಿ ಅಮ್ಮಂದು ಇನ್ನೊಂದು ಸ್ಪೆಷಲ್ ಗುಣ ಏನು ಅಂತ ಹೇಳಿದರೆ, ಅವ್ರು ಹಾಡನ್ನೇ ಎಷ್ಟು ಹಾಡ್ತಾ ಇದ್ರು, ಜೊತೆಗೆ ಯಾರಾದರೂ ಹೇಳಿದ್ರೆ ಅದನ್ನು ಅಷ್ಟೇ ಕೇಳ್ತಾ ಇದ್ರು. ನಾನು ಇತ್ತೀಚೆಗೆ ತುಂಬ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಇವಾಗ ರೀಸೆಂಟಾಗಿ ಬರ್ತಾ ಇರುವಂಥ ಸಿಂಗರ್ಗಳು ಕೂಡ ಹಾಡು ಹೇಳ್ತಾ ಇದ್ರೆ ಅವ್ರು ತುಂಬ ಗಮನ ಕೊಟ್ಟು ಕೇಳ್ತಾ ಇದ್ದಿದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಹೌದು ಹೌದು ಹೌದು. ಯಾರಾದರೂ ಸಿಂಗರ್ಸ್ಗಳು ಹಾಡಿದ್ರೆ ಅಷ್ಟು ಎನ್ಕರೇಜ್ ಮಾಡೋರು. ಅಂದರೆ ಅಯ್ಯೋ ಏನು ನಾನು ಎಂತೆಂಥ ಹಾಡೆಲ್ಲ ಹಾಡಿದ್ದೀನಿ ಆ ಥರದ್ದಲ್ಲ. ಅವ್ರು ಹೇಳೋರು, ನಾನು ಎಂಥ ಹಾಡು ಹಾಡಿದ್ದೀನಿ ಗೊತ್ತಾ, ಆದರೆ ನಾನಲ್ಲ, ಕೃಷ್ಣ ಹಾಡಿಸಿದ್ದು ಅಂತ ಯಾವಾಗಲೂ ಹೇಳೋರು. ಆ ಥರ, ಅದೇ ಹೇಳೋದಲ್ಲ, ಆ ಥರ ವ್ಯಕ್ತಿಗಳು ಮತ್ತೆ ಹುಟ್ಟು ಬರೋದು ಖಂಡಿತವಾಗ್ಲೂ ಅಪರೂಪ. ಮೇಡಮ್, ಇವಾಗ ನೀವೇನಾದರೂ ಅವರು ಅಂದರೆ ಈ ಹಾಡಿಗೋಸ್ಕರ ಈ ರೀತಿ ಕೆಲಸ ಮಾಡೋದಾಗಿರ್ಬೋದು, ಹಾರ್ಡ್ ವರ್ಕ್ ಮಾಡೋದಾಗಿರ್ಬೋದು, ಅದನ್ನೇನಾದರೂ ನೋಡಿದ್ರೆ ಅವ್ರ ವರ್ಕ್ ಸ್ಟೈಲ್ ಹೇಗಿತ್ತು, ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬೋದಾ ನಮಗೆ? ಅವ್ರ ವರ್ಕ್ ಬಗ್ಗೆ ಅಂತಂದರೆ ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್ ಅಲ್ವಾ ಇದ್ದಿದ್ದು. ಸೊ ಎಲ್ಲ ಮ್ಯೂಸಿಷಿಯನ್ಸ್ ಜೊತೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ರಿಹರ್ಸಲ್ಸ್ ಆದಮೇಲೆ ಒಟ್ಟಿಗೆ ಟೇಕ್ಗಳಾಗೋದು, ಒಂದೊಂದು ಸತಿ 1-2 ಟೇಕ್ ಅಲ್ಲ, 5-6 ಟೇಕ್ಗಳೆಲ್ಲ ಆಗೋದು. ಸೊ ನಿಜವಾಗ್ಲೂ ಅವಾಗ ಅವರೆಲ್ಲರೂ ರಿಯಲ್ ಟ್ಯಾಲೆಂಟ್ ಅಂದರೆ ಏನು ಅಂದರೆ ಅವ್ರುಗಳೇನೆ. ಆ್ಯಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗಿನ ಥರ ಟೆಕ್ನಾಲಜಿ ಅಷ್ಟೊಂದೆಲ್ಲ ಇಂಪ್ರೂವ್ ಆಗಿತ್ತಿಲ್ಲ. ಈಗೆಲ್ಲ ಪಂಚ್ ಮಾಡಿ ಒಂದೊಂದು ಅಕ್ಷರ ಬೇಕಾದ್ರೆ ಹಾಡಿದ್ರೂ ರೆಕಾರ್ಡ್ ಮಾಡ್ಬೋದು, ಶ್ರುತಿ ಕರೆಕ್ಟ್ ಮಾಡ್ಬೋದು. ಬಟ್ ಅವ್ರುಗಳೆಲ್ಲ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಅಂಥವ್ರನ್ನ, ಅಷ್ಟು ಸಾಧನೆ ಮಾಡೋರನ್ನ ಒಂದು ಕಣ್ಣಾರ ಎದುರಿಗೆ ನೋಡೋದೇನೆ ಒಂದು ನಮ್ಮೆಲ್ಲರ ಭಾಗ್ಯ. ಆ್ಯಂಡ್ ಅಂಥದ್ರಲ್ಲಿ ಅವರು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಿ ಅಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ರು ಅನ್ನೋದೇ ಒಂದು ಖುಷಿ ವಿಚಾರ. ನಿಜವಾಗ್ಲೂ ಅಮ್ಮನಿಗೆ ಇರ್ಬೋದಾಗಿತ್ತು, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಇರ್ಬೋದಾಗಿತ್ತು. ಖಂಡಿತವಾಗ್ಲೂ ಅವರು ಹುಟ್ಟಿದ್ದು ಅಂದರೆ ಆಂಧ್ರ ಪ್ರದೇಶದಲ್ಲಾದರೂ ಕೂಡ ಮಾತಾಡ್ತಾ ಇದ್ದಿದ್ದು ತೆಲುಗು ಆದರೂ ಕೂಡ ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ರು. ಅದರಲ್ಲೂ ಅತಿ ಹೆಚ್ಚು ಹಾಡನ್ನು ಹಾಡಿರೋದು ಅವರು ಕನ್ನಡ ಭಾಷೆಯಲ್ಲಿ ಅನ್ನೋದು ಕೂಡ ನಮ್ಮೆಲ್ರಿಗೂ ಕೂಡ ಒಂದು ಹೆಮ್ಮೆ ಸಂಗತಿ ಅಂತಾನೆ ಹೇಳ್ಬೋದು.
ನಿಜವಾಗ್ಲು ನಾವು ಪುಣ್ಯ ಮಾಡಿದ್ವಿ. ಅವರು ನಮ್ಮ ಕರ್ನಾಟಕನ, ಮೈಸೂರ್ನ ಏನಂತಾರೆ, ನಮ್ಮನ್ನ ಆರಿಸ್ಕೊಂಡ್ರಲ್ಲ, ಅವರ ಆ ಒಂದು ಧ್ವನಿನ ಕೇಳುವಂಥ ಭಾಗ್ಯ ನಮಗೆ ಸಿಕ್ತಲ್ಲ, ನಾವು ಪುಣ್ಯ ಮಾಡಿದ್ವಿ. ಓಕೆ ಮೇಡಮ್, ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.